ತುಂಬ ಜನ ಹೆಂಗಪ್ಪ ಅಂತಂದರೆ ಆ್ಯಂಟಿಬಯೋಟಿಕ್ ಅಂತಂದರೆ ಇವಾಗ ಆ್ಯಂಟಿಬಯೋಟಿಕ್ ಯಾವ ಥರನಪ್ಪ ಅಂದ್ರೆ ಫಿಕ್ಸ್ ಆಗಿರೋದು ಕೋಳಿಗಳಿಗೆ ಆ್ಯಂಟಿಬಯೋಟಿಕ್ ಅಂತಂದ ತಕ್ಷಣ ಔಷಧಿಗಳು 1,500,000 2,000 3,000 ಈ ಥರ ಔಷಧಿಗಳಿಗೆ ಕೊಟ್ಟು ಸಾಕಾಗಿರ್ತೀರ. ಬಟ್ ನಿರ್ದಿಷ್ಟವಾಗಿ ಏನಪ್ಪ ಅಂತಂದರೆ ಬೇಸಿಗೆಗಳಲ್ಲಿ ರೋಗಗಳನ್ನ ನೀವು ಯಾವುದೇ ರೀತಿ ಬಂದ್ರೂ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮತ್ತು ಕಂಟ್ರೋಲ್ ಮಾಡೋ ಶಕ್ತಿಗಳು ಕೂಡ ಮಿತಿ ಮೀರೋಗಿರ್ತವೆ. ಅಂದರೆ ಈಗ ಆ್ಯಂಟಿಬಯೋಟಿಕ್ ಹಾಕ್ತು ಅಂತಂದರೆ ಓವರ್ ಆ್ಯಂಟಿಬಯೋಟಿಕ್ ಹಾಕಿದ್ರೆ ಕೋಳಿಗಳೇ ಸಾಯ್ತವೆ. ಬಟ್ ಓವರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಇವಾಗ ಚಳಿಗಾಲದಲ್ಲಿ ನೀವು 10 ಮೇಲೆ ಹಾಕೋದನ್ನ ಇವಾಗ 2 ಮೇಲೆ ಹಾಕಿದ್ರೂ ರೇರೆ ಅಂತಂದರೆ ಆ ಟೈಮ್ಗೂ ಕೂಡ ಕೋಳಿಗಳು ಸಾಯೋ ಚಾನ್ಸಸ್ ಜಾಸ್ತಿ. ಅಂತಂದರೆ ಬೇಸಿಗೆಗಾಲದಲ್ಲಿ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ಗಳನ್ನ ಕೋಳಿಗಳು ತಡ್ಕೊಳ್ಳಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಕೋಳಿಗಳಿಗೆ ಟೆಂಪ್ರೇಚರ್ ಸೆಟ್ ಆಗಿರಲ್ಲ. ಅಂತಂದರೆ ಇವಾಗೇನು ಅಂತಂದರೆ ಈಗ ನಮ್ಮಲ್ಲಿ ವಿಶಾಲವಾಗಿದೆ ಅಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಪರಂಗಿ ಗಿಡಗಳು, ತೆಂಗಿನ ಮರಗಳು ಮತ್ತು ಈ ಥರದ್ದೆಲ್ಲ ವಿಶಾಲವಾಗೈತೆ. ಇದಕ್ಕೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈಗ ಅದಕ್ಕೆ ಏನಪ್ಪ ಫಸ್ಟು ನೀವು ಮಾಡಬೇಕಾಗಿರೋದೇನು ಅಂತಂದರೆ ಫಸ್ಟು ನಿರ್ದಿಷ್ಟವಾಗಿ ಜಾಗ ಚೆನ್ನಾಗಿರ್ಬೇಕು. ಅಂತಂದರೆ ಈಗ ಕೋಳಿಗಳಿಗೆ ತಣ್ಣಗೆ ಇರಬೇಕು, ಎನಿ ಟೈಮ್ ನೀರು ಇರಬೇಕು, ಎನಿ ಟೈಮ್ ಒಂದು ಸ್ವಲ್ಪ ತಣ್ಣಂಶ ಇರಬೇಕು. ಅಂತಂದರೆ ಇವಾಗ ಹೆಂಗೆ ಅಂತಂದರೆ ಹಿಂದಿನ ಕಾಲದಲ್ಲಿ ಹೊಂಗೆ ಮರಗಳಿತ್ತು ಅಂತಂದರೆ ಹೋಗ್ಬಿಟ್ಟು ಮಲ್ಕೊಳ್ಳುವಂಥ ಕಾಲ ಇತ್ತು. ಬಟ್ ಇವಾಗ ಹಂಗೇನೆ ಕೋಳಿಗಳಿಗೆ ಫುಲ್ಲು ನೆಲ್ಲಿರಬೇಕು. ಅಂದರೆ ನಾವು ಬಂದರೆ ತಂಪು ಅನ್ನಿಸ್ಬೇಕು. ಆ ಥರ ಇತ್ತು ಅಂತಂದರೆ ಜಾಗ ಚೆನ್ನಾಗಿರುತ್ತೆ. ಆ ಥರ ತಂಪಾಗಿ ಎಲ್ಲರೂ ಅನ್ನಿಸ್ತಿಲ್ಲ ಅಂತಂದರೆ ತಂಪಾಗಿ ಏನಾದರೂ ಅನ್ನಿಸ್ತಿಲ್ಲ ಅಂತಂದರೆ ಅದು ಜಾಗ ಏನಪ್ಪ ಅಂತಂದರೆ ತಂಪಾಗಿ ಜಾಗ ಇಲ್ಲ ಅಂತಂದರೆ ಕೋಳಿಗಳಿಗೆ ಅದು ಮೊಟ್ಟೆ ಇಕ್ಕೋಕ್ಕಾಗಲಿ, ಇಲ್ಲ ಅಂತಂದರೆ ಅದು ವೆದರ್ ಸೆಟ್ ಆಗೋಕ್ಕಾಗಲಿ, ಡೆತ್ ಆಗೋಕ್ಕಾಗಲಿ, ರೋಗ ಲಕ್ಷಣಗಳಾಗಲಿ ಜಾಸ್ತಿ ಬರುತ್ತೆ. ಆ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ ಕೋಳಿಗಳಿಗೆ ಮೊದಲು ಜಾಗ ನೀಟಾಗಿರಬೇಕು, ತಣ್ಣಿ ಅಂಶ ಜಾಸ್ತಿ ಇರಬೇಕು. ತಣ್ಣಿ ಅಂಶ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಅಂತಂದರೆ ತಣ್ಣಗೆ ಈಗೇನಪ್ಪ ಅಂತಂದರೆ ಆ ಟೈಮ್ಗಾದ್ರು ಪರಂಗಿ ಹಣ್ಣು ಹಾಕೋಂಗಿರಲಿಲ್ಲ ಚಳಿಗಾಲದಲ್ಲಿ. ಇವಾಗ ಹೆಚ್ಚಾಗಿ ಹಾಕಿ ತಣ್ಣಿ ಅಂಶ ಜಾಸ್ತಿ ಮತ್ತು ಇದಕ್ಕೆಲ್ಲ ಹೀಟ್ ಅಂಶ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ಪರಂಗಿ ಹಣ್ಣೇ ಸಾಕು. ಈ ಪರಂಗಿ ಹಣ್ಣುಗಳು ಈ ಥರದವು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಪದಾರ್ಥಗಳನ್ನ ಜಾಸ್ತಿ ಹಾಕೋದ್ರಿಂದ ಕೋಳಿಗಳಿಗೆ ತುಂಬ ಬೆನಿಫಿಟ್ ಇದೆ ಮತ್ತು ತುಂಬ ಕೋಳಿಗಳಿಗೆ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಕೋಳಿಗಳಿಗೆ ಯಾವಾಗಲೂ ನೀವು ಆ್ಯಂಟಿಬಯೋಟಿಕ್ನ ಹಾಕ್ತಾಯಿದ್ರೆ ಕೋಳಿಗಳು ಕಂಟ್ರೋಲ್ ಆಗೋಲ್ಲ.